ಪಶ್ಚಿಮ ಘಟ್ಟ ಭಾಗದಲ್ಲಿ ನಿರಂತರವಾಗಿ ಮಳೆ ಆರ್ಭಟ ಇದೆ. ಅಂದರೆ ಮಹಾರಾಷ್ಟ್ರದಲ್ಲಿ ಬೆಳಗಾವಿ ಮೇಲೆ ಸಾಕಷ್ಟು ಪರಿಣಾಮ ಆಗ್ತಾ ಇದೆ. ಸುತ್ತಮುತ್ತಲಿರುವಂಥ ಗ್ರಾಮಗಳಿಗೆ ಈಗ ಪ್ರವಾಹದ ಭೀತಿ ಶುರುವಾಗಿದೆ. ದೂದ್ಗಂಗಾ ನದಿ ಕೂಡ ಅಬ್ಬರಿಸಿ ಬೊಬ್ಬಿರಿತಾ ಇದೆ. ನೋಡಿ, ಮಹಾರಾಷ್ಟ್ರದ ಪಶ್ಚಿಮ ಘಟ್ಟಗಳಲ್ಲಿ ಮಳೆ ಆಯಿತು ಅಂತ ಹೇಳಿದ್ರೆ ಅದರ ಎಫೆಕ್ಟ್ ಆಗೋದು ನಮ್ಮ ಬೆಳಗಾವಿ ಜಿಲ್ಲೆಗೆ. ದೂದ್ಗಂಗಾ ನದಿ ಕೂಡ ರಕ್ಕಸ ರೂಪದಲ್ಲಿ ಹರಿತಾ ಇದೆ. ನಿಪ್ಪಾಣಿ ತಾಲೂಕಿನ ಕಾರದಗ ಗ್ರಾಮಕ್ಕೆ ನೀರು ನುಗ್ಗುವಂಥ ಆತಂಕ ಎದುರಾಗಿದೆ. ನದಿ ಬಳಿ ಯಾರೂ ಹೋಗದಂತೆ, ಜಾನುವಾರುಗಳನ್ನು ಬಿಡದಂತೆ ಸೂಚನೆಯನ್ನು ಕೊಡಲಾಗಿದೆ. ಗ್ರಾಮ ಪಂಚಾಯಿತಿ ವತಿಯಿಂದ ಮೈಕ್ ಮೂಲಕ ಅನೌನ್ಸ್ಮೆಂಟ್ ಮಾಡ್ತಾ ಇದ್ದಾರೆ. ನದಿ ದಡಕ್ಕೆ ಯಾರೂ ಹೋಗಬೇಡಿ, ನೀರಿನ ಮಟ್ಟ ಏರಿಕೆ ಆಗ್ತಾ ಇದೆ ಅಂಥೇಳಿ ಸೂಚನೆಗಳನ್ನು ಕೊಡ್ತಾ ಇದ್ದಾರೆ. ಈಗಾಗಲೇ ಗ್ರಾಮದಲ್ಲಿರುವಂಥ ಬಂಗಾಲಿ ಬಾಬಾ ದರ್ಗಾ, ಸ್ಮಶಾನದ ಭೂಮಿ ಎಲ್ಲ ಜಲಾವೃತ ಆಗಿಬಿಟ್ಟಿದ್ದಾವೆ. ದೂದ್ಗಂಗಾ, ಪಂಚಗಂಗಾ, ವೇದಗಂಗಾ ಇವೆಲ್ಲ ಘಟಪ್ರಭಾ, ಕೃಷ್ಣಾ ನದಿಯ ಉಪನದಿಗಳಿದಾವಲ್ಲ, ಇವೆಲ್ಲ ಆರ್ಭಟಿಸ್ತಾ ಇದ್ದಾವೆ. ನೋಡಿ, ಈಗ ಪಂಚಾಯಿತಿ ವತಿಯಿಂದ ಬಂದು ಸಿಬ್ಬಂದಿಗಳು ಅನೌನ್ಸ್ ಮಾಡ್ತಾ ಇದ್ದಾರೆ ಮೈಕ್ ಮೂಲಕ. ನದಿಯಲ್ಲಿ ಭಾರಿ ನೀರಿದೆ, ದೂದ್ಗಂಗಾ ಜಾಸ್ತಿ ಹರಿವು ಕೂಡ ಇದೆ. ಯಾರೂ ನದಿ ದಡಕ್ಕೆ ಹೋಗಬಾರ್ದು, ನದಿಗೆ ಇಳಿಬಾರ್ದು, ಜಾನುವಾರುಗಳು ಕಳ್ಕೊಂಡು ಹೋಗಬಾರ್ದು, ಪಂಪ್ಸೆಟ್ ಏನಿದಾವೆ ತೆಗೆದುಕೊಂಡು ಬರಬೇಕು ಅಂಥೇಳಿ ಎಚ್ಚರಿಕೆಗಳನ್ನು ಕೊಡ್ತಾ ಇದ್ದಾರೆ. नदी वेशीचे नागरिकांनी आपली जनावरे व इतर साहित्य सुरक्षित ठिकाणी स्थलांतर करावे. ग्रामपंचायत कारदगा देखील दूधगंगा नदी